ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಅನೇಕ ಸಂಚಿಕೆಗಳಲ್ಲಿ ನಾವು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಈ ಕಾರ್ಯಕ್ರಮದ ಮೂಲಕ ಕಲಿತಾ ಇದ್ದೇವೆ. ಈಗಾಗಲೇ ಯೇಸು ಕ್ರಿಸ್ತನ ದೈವತ್ವದ ಕುರಿತಾಗಿ ಅಥವಾ ಅನಾದಿಯ ದೇವರ ಕುರಿತಾಗಿ ಮತ್ತು ಯೇಸು ಕ್ರಿಸ್ತನು ಮನುಷ್ಯತ್ವದ ಕುರಿತಾಗಿ ಅಥವಾ ಮಾನವನಾಗಿ ಬಂದಂಥ ಕುರಿತಾಗಿ ಅನೇಕ ವಿಚಾರಗಳನ್ನು ನಾವು ಕಲಿತುಕೊಂಡೆವು. ಈಗಾಗಲೇ ಜನನ ಪೂರ್ವ ಚರಿತ್ರೆಯನ್ನು ಕೂಡ ಅನೇಕ ಸಂಚಿಕೆಗಳಲ್ಲಿ ನಾವು ಕಲಿತೆವು. ಆ ಕಾಲದಲ್ಲಿ ಸಮಕಾಲೀನ ಕಾಲದಲ್ಲಿ ಆಗಂಥ ಸಾಮಾಜಿಕ ಕಾರ್ಯಗಳು ಮತ್ತು ಧಾರ್ಮಿಕ ಯಹೂದ್ಯರ ಚರಿತ್ರೆಗಳು ಪ್ರತಿಯೊಂದು ವಿಷಯಗಳನ್ನು ನಾವು ಭಾಳ ವಿಸ್ತಾರವಾಗಿ ಕಲ್ತ್ಕೊಂಡು ಮಾತ್ರವಲ್ಲ, ಕಳೆದ ಕೆಲವೊಂದು ಸಂಚಿಕೆಗಳಿಂದ ಆ ಯೇಸು ಕ್ರಿಸ್ತನ ಕಾಲಘಟ್ಟದಲ್ಲಿದ್ದಂಥ ಕೆಲವೊಂದು ಯಹೂದ್ಯರ ಗುಂಪುಗಳ ಕುರಿತಾಗಿ ಕೂಡ ಕಲಿತ್ಕೊಂಡೆವು. ಇವತ್ತು ಕೂಡ ಇನ್ನು ಕಲಿಯುವಿಕೆ ನಾವು ಮುಂದುವರಿಸಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಕಲಿಸಿಕೊಡುವುದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಈಗಾಗಲೇ ನಾವು ಬಹಳಷ್ಟು ವಿಷಯಗಳನ್ನು ಯೇಸು ಕ್ರಿಸ್ತನ ಜನನ ಪೂರ್ವ ಸಂಗತಿಗಳನ್ನು ನಾವು ಕಲಿತುಕೊಂಡೆವು. ಈಗ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಚರಿತ್ರೆಯಲ್ಲಿ ನಮಗೆ ಏನಂತ ಕಲಿಯಲಿಕ್ಕೆ ಸಾಧ್ಯ ಉಂಟು? ಇವತ್ತು ನಾವು ಯೇಸು ಕ್ರಿಸ್ತನ ಜನನ ಚರಿತ್ರೆಯನ್ನು ಸ್ವಲ್ಪ ನೋಡಿಕೊಳ್ಳೋಣ. ನಾವು ಈಗಾಗಲೇ ತಿಳಿಸಿದ ಪ್ರಕಾರ ಯೇಸು ಕ್ರಿಸ್ತನ ಸಂಪೂರ್ಣ ಚರಿತ್ರೆ ನಾವು ಸುವಾರ್ತೆಗಳಿಂದ ಹೆಚ್ಚು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಅದರಲ್ಲಿ ವಿವರಿಸಿದ್ದಕ್ಕಿಂತ ಹೆಚ್ಚು ವಿವರಣೆ ಬೇರೆ ಎಲ್ಲೂ ಸಿಗುವುದಿಲ್ಲ. ಯೇಸು ಕ್ರಿಸ್ತನ ಜನನ ಪೂರ್ವ ಚರಿತ್ರೆಯಲ್ಲಿ ನಾವು ಸಾಮಾಜಿಕ ಹಿನ್ನೆಲೆ, ಯಹೂದ್ಯ ಹಿನ್ನೆಲೆ ಮತ್ತು ಅಂದಿನ ಧಾರ್ಮಿಕ ಗುಂಪುಗಳು ಎಲ್ಲ ನಾವು ನೋಡಿಕೊಂಡೆವು. ಯೇಸು ಕ್ರಿಸ್ತನ ಜನನ ಚರಿತ್ರೆಯಲ್ಲಿ ನಾವು ಪ್ರಾಮುಖ್ಯವಾಗಿ ಕಲೀಲಿಕ್ಕಿರುವಂಥದ್ದು ಒಂದು 4-5 ಸಂಗತಿಗಳು. ಒಂದು, ಯೇಸು ಕ್ರಿಸ್ತನ ಜನನಕ್ಕೆ ಸಂಬಂಧಪಟ್ಟಂತೆ ಯೇಸು ಕ್ರಿಸ್ತನ ಜನನಕ್ಕಿಂತ ಮುಂಚೆ 6 ತಿಂಗಳ ಮುಂಚೆ ಜನನ ಹೊಂದಿದ ಸ್ನಾನಿಕನಾದ ಯೋಹಾನನ ಚರಿತ್ರೆ ಬರ್ತದೆ. ಅಂದರೆ ಸ್ನಾನಿಕನಾದ ಯೋಹಾನ ಮತ್ತು ಯೇಸುವಿನ ಜನನವನ್ನು ಮುಂತಿಳಿಸುವಂಥದ್ದು ದೂತನ ಬಂದು. ಆಮೇಲೆ ಯೇಸು ಕ್ರಿಸ್ತನ ಮತ್ತು ಸ್ನಾನಿಕ ಯೋಹಾನ ಮತ್ತು ಯೇಸು ಕ್ರಿಸ್ತನ ಜನನ, ಆಮೇಲೆ ಯೇಸು ಕ್ರಿಸ್ತನ ಸಮರ್ಪಣೆ, ಆಮೇಲೆ ಯೇಸು ಕ್ರಿಸ್ತನ ಬಾಲ್ಯ ಜೀವನ ಮತ್ತು ಸೇವೆಗಾಗಿ ಆತನು ಸಿದ್ಧಗೊಳ್ಳುವಂಥದ್ದು. ಇಷ್ಟು ಸಂಗತಿಯನ್ನು ನಾವು ಜನನ ಚರಿತ್ರೆಯಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಕಳೆದ ಸಂಚಿಕೆಗಳಲ್ಲಿ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ನಡೆದಂತಹ ಸಿದ್ಧತೆಗಳ ಕುರಿತಾಗಿ ನಾವು ನೋಡಿದೆವು. ಅಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಶತಮಾನಗಳ ಹಿಂದಿನಿಂದಲೇ ಪರಲೋಕದ ದೇವರು ಅದಕ್ಕಾಗಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದನು. ಅದು ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಆರ್ಥಿಕ ಇರ್ಬೋದು, ರಾಜಕೀಯ ಇರ್ಬೋದು. ಆ ಎಲ್ಲ ಸಿದ್ಧತೆಗಳನ್ನು ದೇವರು ನಡೆಸಿ ಕಾಲವು ಪರಿಪೂರ್ಣವಾದಾಗ ತನ್ನ ಮಗನನ್ನು ಈ ಭೂಮಿಗೆ ಕಳಿಸಿಕೊಟ್ಟನು. ಅದಕ್ಕೆ ಶತಮಾನಗಳ ಸಿದ್ಧತೆ ಅವಶ್ಯಕವಾಗಿತ್ತು. ಆದರೆ ಯೇಸುಕ್ರಿಸ್ತನ ಬರೋಣಕ್ಕಿಂತ ಈ ಲೋಕದ ಐಹಿಕ ಜನನಕ್ಕಿಂತ ಮುಂಚೆ ಆತನಿಗೋಸ್ಕರ ದಾರಿಯನ್ನು ಸಿದ್ಧ ಮಾಡುವುದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ದೇವರು ಕಳಿಸ್ತಾ ಇದ್ದಾನೆ. ಆತನ ಹೆಸರಾಗಿದೆ ಸ್ನಾನಿಕನಾದ ಯೋಹಾನ್ ಎಂಬುದಾಗಿ. ದೇವರಿಂದ ಕಳುಹಿಸಲ್ಪಟ್ಟು ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಸ್ನಾನಿಕನಾದ ಯೋಹಾನ್ ಎಂಬುದು. ಯಾಕಂದರೆ ದೇವರಿಂದಲೇ ಆತನು ಕಳುಹಿಸಲ್ಪಟ್ಟದ್ದು. ಉದ್ದೇಶ ಕ್ರಿಸ್ತನಿಗಾಗಿ ದಾರಿಯನ್ನು ಸಿದ್ಧ ಮಾಡುವಂಥದ್ದಾಗಿತ್ತು. ಆದ್ದರಿಂದ ಯೇಸುವಿನ ಜನನದ ಕುರಿತಾಗಿ ಕಲಿಯುವಾಗ ನಾವು ಸ್ನಾನಿಕನಾದ ಯೋಹಾನ ಜನನವನ್ನು ಸಹ ಕಲಿಯಬೇಕು. ಯೇಸು ಕ್ರಿಸ್ತನ ಸಂಪೂರ್ಣ ಚರಿತ್ರೆಯಲ್ಲಿ ಜನನದ ಚರಿತ್ರೆಯನ್ನು ಮತ್ತಾಯ ಮತ್ತು ಲೂಕನ ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ. ಮಾರ್ಕ ಮತ್ತು ಯೋಹಾನರು ಯೇಸು ಕ್ರಿಸ್ತನ ಜನನ ಚರಿತ್ರೆಯನ್ನು ಅಷ್ಟೊಂದು ವಿವರಿಸಿಲ್ಲ. ಆದರೆ ಮರಣ ಚರಿತ್ರೆ 4 ಮಂದಿಯೂ ಸಹ ಬರೆದಿದ್ದಾರೆ. ಆದರೆ ಜನನ ಚರಿತ್ರೆ ಕೇವಲ ಮತ್ತಾಯನ ಸುವಾರ್ತೆ ಮತ್ತು ಲೂಕನ ಸುವಾರ್ತೆಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಅದರಲ್ಲಿ ಒಂದು ಪ್ರತ್ಯೇಕತೆ ಅಂದರೆ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಸಾಕು ತಂದೆಯಾದ ಯೋಸೆಫನ ಕುರಿತಾಗಿ ಹೆಚ್ಚು ವಿವರಣೆಗಳು ಮತ್ತಾಯನ ಕೊಡುವಾಗ, ಯೇಸು ಕ್ರಿಸ್ತನ ಸಾಕು ತಾಯಿಯಾದ ಮರಿಯಳ ಹೆಚ್ಚಿನ ವಿವರಣೆಯನ್ನು ಲೂಕನು ಕೊಡ್ತಾ ಇದ್ದಾರೆ. ಈಗ ಅವರಿಬ್ಬರು ಅದನ್ನು ತುಂಬಿಸಿದಾಗ ಒಂದು ಸಂಪೂರ್ಣ ಚಿತ್ರಣ ನಮಗೆ ಸಿಗ್ತಾ ಇದೆ. ಅಂದರೆ ಒಬ್ಬರಿಗೊಬ್ಬರು ಪೂರಕವಾಗಿ ಮತ್ತಾಯನು ಜೋಸಫನ ಚರಿತ್ರೆಯು, ಲೂಕನು ಮರಿಯಳ ಚರಿತ್ರೆಯನ್ನು ಬರೆದಾಗ ಆ ಒಂದು ಸಂಪೂರ್ಣ ಕುಟುಂಬದ ಚಿತ್ರಣ ನಮಗೆ ಲಭಿಸಿತು.
ಯಾಕಂದರೆ ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರು ಬರೆದಿರುವುದರಿಂದ ಯಾರ್ಯಾರು ಏನೇನು ಬರೀಬೇಕು, ಯಾವ ಯಾವ ಭಾಗವನ್ನು ಭರ್ತಿ ಮಾಡಬೇಕೆಂಬುದು ಆತ್ಮನ ನಿಯಂತ್ರಣದಲ್ಲಿ ಬರೆದದ್ದಾದ್ದರಿಂದ ನಮಗೆ ಯೇಸುಕ್ರಿಸ್ತನ ಕುಟುಂಬದ ಒಂದು ಸಂಪೂರ್ಣ ಚರಿತ್ರೆ ಈ ಎರಡೂ ಸುವಾರ್ತೆಗಳನ್ನು ಕಲಿಯುವಾಗ ಅರ್ಥ ಆಗ್ತದೆ. ಅಂದರೆ ನೀವು ಹೇಳೋದು ಮತ್ತಾಯನು ಯೋಸೇಫನ ದೃಷ್ಟಿಕೋನದಿಂದ ಬರೀತಿದ್ದಾನೆ. ಹೌದು. ಲೂಕನು ಮರಿಯಳ ದೃಷ್ಟಿಕೋನದಿಂದ ಬರೀತಾ ಇದ್ದಾನೆ. ನಾವು ಆ ವಂಶಾವಳಿ ಪಟ್ಟಿ ಮತ್ತು ಯೇಸುಕ್ರಿಸ್ತನ ಜನನಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಂಗತಿಗಳನ್ನು ಮತ್ತಾಯ ಜೋಸಫನ ವ್ಯೂ ಪಾಯಿಂಟ್ನಲ್ಲೂ ಲೂಕನು ಮರಿಯಳ ವ್ಯೂ ಪಾಯಿಂಟ್ನಲ್ಲೂ ಅದನ್ನು ವಿವರಿಸ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಹಾಗಾದರೆ ಎರಡೂ ಸಮ್ಮಿಶ್ರ ಮಾಡುವಾಗ ನಮಗೆ ಸರಿಯಾದ ಸಂಪೂರ್ಣ ಒಂದು ಚಿತ್ರಣ ಸಿಗ್ತದೆ. ಈಗ ನಾವು ಲೂಕನ ಸುವಾರ್ತೆಗೆ ಬರೋಣ. ಯಾಕಂದರೆ ಸ್ನಾನಿಕನಾದ ಯೋಹಾನ್ನ ಜನನದ ಮುಂತಿಳಿಸುವಿಕೆ ಮತ್ತು ಜನನ ಲೂಕನ ಸುವಾರ್ತೆಯಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಾಧ್ಯ. ಯಾಕಂದರೆ ಲೂಕನು ಸ್ವಲ್ಪ ಪ್ರೀ ಹಿಸ್ಟರಿ, ಅದರ ಹಿಂದಿನ ಚರಿತ್ರೆಯನ್ನು ಸ್ಟಾರ್ಟ್ ಮಾಡಿ ಬರಿತಾ ಇದ್ದಾನೆ. ಯಾಕಂದರೆ ಲೂಕನ ಹೇಳ್ತಾ ಇದ್ದಾನೆ, ನಾನು ಎಲ್ಲವುಗಳನ್ನು ಚೆನ್ನಾಗಿ ವಿಚಾರಿಸಿದ ಕಾರಣ ಅವುಗಳನ್ನು ನಿಮಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೆ ತೋಚಿತು ಎಂಬುದಾಗಿ. ಅಂದರೆ ಲೂಕನು ಸ್ವಲ್ಪ ಚರಿತ್ರೆಯನ್ನು ಹುಡುಕಿ ಕ್ರಮವಾಗಿ ಅದನ್ನು ಬರೀತಾ ಇದ್ದಾನೆ. ಆದ್ದರಿಂದ ಲೂಕನ ಸುವಾರ್ತೆ 1ನೇ ಅಧ್ಯಾಯದ 5ನೇ ವಚನದಿಂದ ದೂತನು ಸ್ನಾನಿಕನಾದ ಯೋಹಾನನ ಜನನವನ್ನು ಮುಂತಿಳಿಸಿದ್ದರಿಂದ ತಾನು ಚರಿತ್ರೆಯನ್ನು ಆರಂಭಿಸ್ತಾ ಇದ್ದಾನೆ. ಈಗ ನಮಗೆ ಸಂಕ್ಷಿಪ್ತವಾಗಿ ಆ ಭಾಗವನ್ನೊಮ್ಮೆ ನೋಡೋಣ. 5ನೇ ವಚನದಿಂದ, ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಸಾಕು. ಇಲ್ಲಿ ಲೂಕನು ಈ ಚರಿತ್ರೆ, ಯೇಸುಕ್ರಿಸ್ತನ ಚರಿತ್ರೆಯನ್ನು ಆರಂಭಿಸುವಾಗ ಯೂದಾಯದ ಅರಸನಾದ ಹೆರೋದನ ಕಾಲದಿಂದ, ಅಂದರೆ ಒಂದು ಸ್ಪಷ್ಟವಾದ ಚರಿತ್ರೆ ಆತನು ಬರೆಯುವಾಗ ಅದಕ್ಕೆ ಒಂದು ಕಾಲಘಟ್ಟವನ್ನು ಆತನು ಕೊಡ್ತಾ ಇದ್ದಾನೆ. ಯಾರ ಕಾಲದಲ್ಲಿ ಅಂತ? ಅರಸನಾದ ಹೆರೋದನ ಕಾಲದಲ್ಲಿ. ಲೂಕನು ಅರಸನಾದ ಹೆರೋದನಿಂದ ತಾನು ಚರಿತ್ರೆಯನ್ನು ಆರಂಭಿಸ್ತಾ ಇದ್ದಾನೆ. ಆ ಹೆರೋದನು ಹೆರೋದ್ ದ ಗ್ರೇಟ್, ಅಂದರೆ ದೊಡ್ಡ ಹೆರೋದನು ಅಂತ ನಾವು ಕಲಿತೇವೆ. ಈ ಹೆರೋದನಿಗೆ 3 ಗಂಡು ಮಕ್ಕಳು. ಅದರಲ್ಲಿ ಒಬ್ಬನು ಹೆರೋದ ಅಂತಿಪಾಸ್, ಹೆರೋದ ಅರ್ಕಲಾಯನು, ಹೆರೋದ ಫಿಲಿಪ. ಇವರು 3 ಹೆರೋದನ ನಂತರ 3 ಭಾಗಗಳನ್ನು ಆಳುತ್ತಿರುವುದಾಗಿ ನಾವು ಓದ್ತೇವೆ. ಅನಂತರ ನಾವು ಸುವಾರ್ತೆಗಳಲ್ಲಿ ಈ ಹೆರೋದನ 3 ಮಕ್ಕಳನ್ನು ಮತ್ತೆ ನಾವು ಕಾಣ್ತೇವೆ. ಯೇಸುಕ್ರಿಸ್ತನ ನ್ಯಾಯವಿಚಾರಣೆ ಸಮಯದಲ್ಲಿ, ಆಮೇಲೆ ಯಾಕೋಬನನ್ನು ಕೊಲ್ಲಿಸಿದ ಹೆರೋದ, ಇವರೆಲ್ಲ ಬೇರೆ ಬೇರೆ ಹೆರೋದನು. ಈ ಹೆರೋದನ 3 ಮಕ್ಕಳಾಗಿದ್ದಾರೆ. ಆದ್ದರಿಂದ ಒಂದು ಸ್ಪಷ್ಟ ಚಿತ್ರಣ ಲೂಕನು ನಮಗೆ ಕೊಡ್ತಾ ಇದ್ದಾನೆ. ಅಂದರೆ ಲೂಕನ ಪ್ರಕಾರ ಯೇಸುಕ್ರಿಸ್ತನ ಚರಿತ್ರೆ ಒಂದು ಊಹಾಪೋಹ ಅಲ್ಲ, ಅದು ವ್ಯಕ್ತವಾದ ಕಾಲಘಟ್ಟದಲ್ಲಿ ನಡೆದಂತಹ ಒಂದು ಚರಿತ್ರೆ ಎಂಬುದನ್ನು ಲೂಕನು ಜನರಿಗೆ ತಿಳಿಸುವುದಕ್ಕಾಗಿ ಆತನು ಇಷ್ಟಪಡ್ತಾ ಇದ್ದಾನೆ. ಈ ಹೆರೋದ ಗ್ರೇಟ್ನ ಕಾಲದಲ್ಲಿ ಅಬಿಯ ವರ್ಗಕ್ಕೆ ಸೇರಿದ ಜಕರೀಯನೆಂಬ ಒಬ್ಬ ಯಾಜಕನಿದ್ದನು ಎಂಬುದಾಗಿ. 1 ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 24ನೇ ಅಧ್ಯಾಯದಲ್ಲಿ ದಾವೀದನ ಕಾಲದಲ್ಲಿ ಯಾಜಕ ಕುಲವನ್ನು 12 ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ನೀವು 1 ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ ಓದುವಾಗ ಅಲ್ಲಿ ಇದೆ. ನಾವು ಓದಲಿಕ್ಕೆ ಸಮಯ ಇಲ್ಲದಿರುವುದರಿಂದ ನಾನು ಅದನ್ನು ಹೇಳಿ ಹೋಗ್ತೇನೆ. ಅಲ್ಲಿ 24 ವರ್ಗಗಳಾಗಿ ಯಾಜಕ ಕುಲಗಳನ್ನು ವಿಂಗಡಿಸಲಾಯಿತು. ಅದರಲ್ಲಿ ಅಬಿಯ 8ನೇ ವರ್ಗಕ್ಕೆ ಸೇರಿದವನಾಗಿದ್ದಾನೆ. ಈ ಅಬಿಯ ವರ್ಗಕ್ಕೆ ಸೇರಿದ ಒಬ್ಬ ಯಾಜಕನಾಗಿದ್ದನು ಜಕರೀಯನು, ಆ ವರ್ಗಕ್ಕೆ ಸೇರಿದವನು. ಯಾಕಂದರೆ ಈ ರೀತಿ ವರ್ಗ ಮಾಡಿದ್ದು ಎಲ್ಲರಿಗೂ ಯಾಜಕ ಸೇವೆ ಮಾಡಲಿಕ್ಕಿರುವ ಅವಕಾಶ ಇಲ್ಲ. ಅದಕ್ಕೆ 24 ವರ್ಗ ಮಾಡಿ ಆ ವರ್ಗದಲ್ಲಿ ಒಂದೊಂದು ವ್ಯಕ್ತಿಗಳಿಗೆ ಚೀಟು ಹಾಕಿ ಸರತಿಯ ಪ್ರಕಾರ ಅವರು ಧೂಪ ಹಾಕುವುದಕ್ಕಾಗಿ ದೇವಾಲಯಕ್ಕೆ ಬರಬೇಕಿತ್ತು. ಅಂದರೆ 1 ವರ್ಷ ಒಬ್ಬರು, ಅಂದರೆ ಹೀಗೆ ಕಂಟಿನ್ಯೂ ಆಗಿ. ಅದು 1 ವರ್ಷವ ಹೇಗೆ ಅಂತ ನಮಗೆ ಕರೆಕ್ಟ್ ಗೊತ್ತಿಲ್ಲ. ಅಂದರೆ 24 ವರ್ಗ ಮಾಡಿ ಆಯಾಯ ವರ್ಗಕ್ಕೆ ಚೀಟು ಬೀಳ್ತದೆ. ಆ ವರ್ಗದಲ್ಲಿ ಯಾರು ಸೇವೆ ಮಾಡಬೇಕೆಂಬುದಾಗಿ ಮತ್ತೆ ಆರಿಸಲಾಗ್ತದೆ. ಅಂದರೆ ಒಂದೊಂದು ವರ್ಗದಲ್ಲೂ ಅನೇಕ ಯಾಜಕರಿದ್ದಾರೆ. ಅದರಿಂದ ಸರತಿಯ ಪ್ರಕಾರ ಅಂತೇಳಿ ಅವನಿಗೆ ಬಂದ ಚಾನ್ಸ್, ಅದು ಎಲ್ಲರಿಗೂ ಸಿಗುವಂಥ ಒಂದು ಚಾನ್ಸ್ ಅಲ್ಲ. ಆದ್ದರಿಂದ ಆ ಸರತಿಯ ಪ್ರಕಾರ ಜಕರೀಯನಿಗೆ ಧೂಪ ಹಾಕುವುದಕ್ಕಾಗಿ, ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಅವಕಾಶ ಸಿಗ್ತಾ ಇದೆ.
ಅವನ ಕುರಿತಾಗಿ ಜಕರೀನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದಳು, ಆಕೆಯ ಹೆಸರು ಎಲಿಸಬೆತ್. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಸಬೆತಳು ಬಂಜಿ ಆದದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ದಿನ ಹೋದವರು ಆಗಿದ್ದರು. ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದೆರಡು ಸಂಗತಿ. ಈ ಸ್ನಾನಿಕ ಯೋಹಾನ ಕುಟುಂಬ ಒಂದು ಮಾದರಿಯ ಕುಟುಂಬ. ಅವನ ತಂದೆ ತಾಯಿ ಕರ್ತನ ಬರೋಣಕ್ಕೋಸ್ಕರ ದಾರಿಯನ್ನು ಸಿದ್ಧ ಮಾಡಲಿಕ್ಕೆ ಬಂದ ಸ್ನಾನಿಕನ ಯೋಹಾನ ತಂದೆಯಾದ ಜಕರಿಯನು ಒಬ್ಬ ಒಳ್ಳೆಯ ನೀತಿವಂತನಾದ ಮನುಷ್ಯ. ಈ ಜಕರಿ ಎಂಬ ಪದದ ಅರ್ಥ ಯೆಹೋವನು ನೆನೆಸಿದನು, ದೇವರು ನನ್ನನ್ನು ನೆನೆಸಿದನು ಎಂಬುದಾಗಿ ಜಕರಿ ಎಂಬ ಪದದ ಅರ್ಥ. ಎಲಿಸಬೆತ್ ಎಂಬ ಪದದ ಅರ್ಥ ದೇವರು ಸತ್ಯವಂತನು ಎಂಬುದಾಗಿ. ಅಂದರೆ ನಾವು ದೇವರ ಮಾರ್ಗದಲ್ಲಿ ನೀತಿಯಲ್ಲಿ ನಡೆಯುವವರಾದರೆ ದೇವರು ಖಂಡಿತ ನೆನಪು ಮಾಡ್ತಾನೆ. ದೇವರು ಅಂಥವರಿಗೆ ಸತ್ಯವಂತನಾಗಿರ್ತಾನೆ. ಅದು ನಾವು ಅವರ ಆ ಹೆಸರಿನಿಂದ ಕಲಿಯತಕ್ಕಂಥ ಪಾಠ. ಇವರಿಬ್ಬರ ಸಂಬಂಧ ನಾವು ಕಲಿಯುವುದಾದರೆ ಅಲ್ಲಿ ಸ್ಪಷ್ಟವಾಗಿ ಎತ್ತಿ ಹೇಳಿದಂಥ ಒಂದು ಸಂಗತಿ, ಆರೋನನ ವಂಶದವಳು ಯಾರು? ಎಲಿಸಬೆತಳು. ಈ ಯಾಜಕನಾದ ಜಕರಿಯನು ಬೇರೆ ಗೋತ್ರದಿಂದ ಮದುವೆ ಆಗ್ಬೋದು. ಅವನು ಇಸ್ರಾಯೇಲ್ ಹೆಣ್ಣನ್ನೇ ಮದುವೆ ಆದರೆ ಸಾಕು. ಆದರೆ ಯಾಜಕ ಕುಲದಿಂದಲೇ ಮದುವೆ ಆದರೆ ಅವನಿಗೆ ಇನ್ನಷ್ಟು ಬಹುಮತಿ ಜಾಸ್ತಿ. ಅಂದ್ರೇನು? ಏನು ಯಾಜಕ ವರ್ಗದಿಂದಲೇ ಒಂದು ಹೆಣ್ಣನ್ನು ಮದುವೆ ಆದರೆ ಹಿಮ್ಮಡಿ ಗೌರವಕ್ಕೆ ಅವನು ಪಾತ್ರನು. ಅದು ದೇವರ ಪ್ರಮಾಣ. ನಾವು ಯಾಜಕಾಂಡ ಪುಸ್ತಕ 21:14 ಯಾಜಕ ಕುಟುಂಬದಿಂದಲೇ ಮದುವೆ ಆಗಬೇಕು ಅಂತ ಏನು ನಿರ್ಬಂಧ ಇಲ್ಲ. ಆದರೆ ಯಾಜಕ ಕುಟುಂಬದಿಂದ ಒಬ್ಬ ಯಾಜಕನು ಮದುವೆ ಆದರೆ ಇಮ್ಮಡಿ ಗೌರವಕ್ಕೆ ಆತನು ಯೋಗ್ಯನಾದವನು. ಆದ್ದರಿಂದ ಜಕರಿಯನು ಇಲ್ಲಿ ವಾಕ್ಯದ ಪ್ರಕಾರ ತನ್ನ ಅದೇ ವರ್ಗಕ್ಕೆ ಸೇರಿದ ಕುಲಕ್ಕೆ ಸೇರಿದ ಒಬ್ಬ ಹೆಣ್ಣನ್ನು ಆಕೆ ಮದುವೆ ಆಗ್ತಾ ಇದ್ದಾನೆ. ಅಲ್ಲಿ ಗಮನಿಸಬೇಕಾದ ಪದ ಅವರಿಬ್ಬರು, ಒಬ್ಬರಲ್ಲ, ಅವರಿಬ್ಬರು ವಿಭಿನ್ನ ಕುಟುಂಬದಲ್ಲಿ ಹುಟ್ಟಿದವರಾದರೂ ಅವರು ಏಕ ಮನಸ್ಸುಳ್ಳವರು, ಒಂದೇ ರೀತಿಯಲ್ಲಿ ದೇವರನ್ನು ಮೆಚ್ಚಿಸುವವರು ಆಗಿದ್ದರು. ಇನ್ನು ನಾವು ಲೂಕನ ಸುವಾರ್ತೆ ಪ್ರಕಾರ ಜಕರಿಯನು ನೀತಿವಂತನು ಅಲ್ವಾ? ಅವನು ನೇಮನಿಷ್ಠೆಗಳನ್ನು ಕೈಕೊಂಡು ತಪ್ಪಲಿಂದ ನಡೆದುಕೊಂಡು ದೇವರ ದೃಷ್ಟಿಯಲ್ಲಿ ಯಾರಾಗಿದ್ದನು? ನೀತಿವಂತನಾಗಿದ್ದನು. ನಾವು ಲೂಕನ ಸುವಾರ್ತೆಯ ಪ್ರಕಾರ ಮೊದಲ ನೀತಿವಂತ ಯಾರು? ಜಕರಿಯನು. ಆದರೆ ಮತ್ತಾಯನ ಸುವಾರ್ತೆಯ ಪ್ರಕಾರ ಮೊದಲನೇ ನೀತಿವಂತ ಜೋಸೆಫನು. ನಾವು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಮತ್ತಾಯನು ಜೋಸೆಫನನ್ನು ನೀತಿವಂತನಾಗಿದ್ದನು ಎಂಬುದಾಗಿ ಬರೀತಾ ಇದ್ದಾರೆ. ಆದ್ದರಿಂದ ನೋಡಿ, ಇವರು ಈ ಜೋಸೆಫನಾಗಲಿ ಜಕರಿಯನಾಗಲಿ ಅವರು ನೀತಿವಂತರಾದದ್ದು ಯೇಸು ಕ್ರಿಸ್ತನ ಮೂಲಕ ಲಭಿಸಿದ ನೀತಿ ಅಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ಇನ್ನೂ ಹುಟ್ಟಿರಲಿಲ್ಲ. ಅವರ ಜೀವನದಿಂದ, ಅಂದರೆ ಒಳ್ಳೆಯ ನಡತೆಯಿಂದ ದೇವರು ಅವರನ್ನು ನೀತಿವಂತನೆಂಬುದಾಗಿ ಅಂಗೀಕರಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಹಳೆ ಒಡಂಬಡಿಕೆಯ ಭಕ್ತರು ಅವರು 50ನೇ ಕೀರ್ತನೆ ಪ್ರಕಾರ ಏನು ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡಂತಹ ಭಕ್ತರು. ಅಲ್ಲಿ ಶಿಲುಬೆ ಮರಣ ಆಗಲಿಲ್ಲ, ಅದಕ್ಕೆ ಛಾಯೆ ಆದಂತಹ ಮೃಗಗಳನ್ನು ಯಜ್ಞ ಮಾಡಿ ದೇವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡಂತಹ ಭಕ್ತರುಗಳು. ಆದ್ದರಿಂದ ಅವರನ್ನು ಬೈಬಲ್ ನೀತಿವಂತರು ಎಂಬುದಾಗಿ ಕರೆಸಿಕೊಡ್ತಾ ಇದ್ದಾರೆ. ಇನ್ನು ಆತನ ಕುರಿತಾಗಿ ಕರ್ತನ ಆಜ್ಞೆಗಳನ್ನು ಅನುಸರಿಸುತ್ತಾ, ಎಲ್ಲ ಆಜ್ಞೆಗಳು ಅಲ್ವಾ, ಕೆಲವೊಂದನ್ನಲ್ಲ, ಎಲ್ಲ ಆಜ್ಞೆಗಳನ್ನು ಅನುಸರಿಸುತ್ತಾ ನೇಮನಿಷ್ಠೆ ಉಳ್ಳವನು, ತಪ್ಪಿಲ್ಲದೆ ನಡೆಯುವನು, ದೇವರ ದೃಷ್ಟಿಯಲ್ಲಿ ಯಾರಾಗಿದ್ದಾನೆ? ನೀತಿವಂತನಾಗಿದೆ. ನೋಡಿ, ಇಷ್ಟು ಒಳ್ಳೆಯ ಒಂದು ವ್ಯಕ್ತಿ ಆಗಿದ್ದರೂ ಒಂದು ದುಃಖದ ಸಂಗತಿಯಲ್ಲಿ 7ನೇ ವಾಕ್ಯದಲ್ಲಿ ಆದರೆ ಎಲಿಸಬೆತಳು ಯಾರಾಗಿದ್ದಳು? ಬಂಜೆ ಆಗಿದ್ದಳು ಎಂಬುದಾಗಿ. ಅಂದರೆ ಮಕ್ಕಳು ಹುಟ್ಟುವಂಥದ್ದು ಒಂದು ವೇಳೆ ನಾವು ಅನೀತಿವಂತರಾದ್ದರಿಂದ, ಮಕ್ಕಳು ಹುಟ್ಟದೇ ಇರುವುದು ನಾವು ಅನೀತಿವಂತರಾದದ್ದರಿಂದ ಎಂಬುದಾಗಿ ತಿಳ್ಕೊಳ್ಬಾರ್ದು. ಯಾಕಂದರೆ ಇವರಷ್ಟು ನೀತಿವಂತರು ದೇವರ ಸನ್ನಿಧಾನದಲ್ಲಿ ತಪ್ಪಿಲ್ಲದೆ ನೇಮನಿಷ್ಠೆಗಳನ್ನು ಅನುಸರಿಸಿ ಆಜ್ಞೆಗಳನ್ನು ಅನುಸರಿಸುವಂತಹ ವ್ಯಕ್ತಿಗಳು ಬೇರೆ ಇರಲಿಲ್ಲ. ಆದರೂ ಅವರ ಜೀವಿತದಲ್ಲಿ ಒಂದು ದುಃಖವಿತ್ತು. ಆದ್ದರಿಂದ ನಾವು
ಒಂದು ವೇದನೆ ಅಥವಾ ಒಂದು ದುಃಖದ ಅನುಭವದಲ್ಲಿ ಹಾದು ಹೋಗುವುದರ ಹಿಂದೆ ನಾವು ಅನೀತಿವಂತರಾದದರಿಂದ ಅಲ್ಲ, ನೀತಿವಂತರಿಗೆ ಕಷ್ಟಗಳು ಬರೋದು. ಅದಕ್ಕೆ ಕೀರ್ತನೆಗಾರ ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದಾವೆ ಅಲ್ವಾ, ಇಲ್ಲ ಅಂತ ಅಲ್ಲ. ನಾವು ನೀತಿವಂತರಾದ ಯಾವ ಕಷ್ಟ ಇಲ್ಲ ಅಂತ ಕಲಿಸಿರೋ ತಪ್ಪು. ನೀತಿವಂತರಿಗೆ ಜಾಸ್ತಿ ಕಷ್ಟ ಬರೋದು. ಆದರೆ ಅಲ್ಲೊಂದು ನಿರೀಕ್ಷೆ ಏನು, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು ಅಂತ ಅಲ್ಲಿ ಫುಲ್ ಸ್ಟಾಪ್ ಹಾಕಿಲ್ಲ. ಮತ್ತೆ ಏನೇ ಹೇಳಿದೆ, ಯೆಹೋವನು ಅವೆಲ್ಲವುಗಳಿಂದ ಆತನು ಬಿಡಿಸ್ತಾನೆ ಅಂತ. ನಾವು ನೀತಿವಂತರಾದರೆ ಕಷ್ಟ ಇದೆ, ಆದರೆ ದೇವರು ಅವುಗಳಿಂದ ನಮ್ಮನ್ನು ಬಿಡಿಸಲು ಶಕ್ತನು. ಈ ಜಕರಿಯನ ಎಲಿಸಬೇತರ ಜೀವಿತದಲ್ಲಿ ಅವರು ನೀತಿವಂತರಾದರು, ಆದರೆ ಅವರಿಗೆ ಏನಿರಲಿಲ್ಲ, ಮಕ್ಕಳಿರಲಿಲ್ಲ. ಎಲ್ಲ ನಿರೀಕ್ಷೆ ಅವ್ರದ್ದು ಆಯಿತು. ಯಾಕಂದರೆ ಆಕೆ ಬಂಜೆ ಆಗಿದ್ದಳು, ದಿನ ತುಂಬಿದವಳಾಗಿದ್ದಳು, ಇನ್ನು ಮಕ್ಕಳಾಗುವ ನಿರೀಕ್ಷೆ ಇರಲಿಲ್ಲ. ಆದರೆ ದೇವರು ಅವರ ಆ ನೀತಿಯ ಜೀವಿತ, ಮಾದರಿಯ ಜೀವಿತ ನೋಡಿ ಅವರ ಕಷ್ಟದಿಂದ ಅಥವಾ ಅವರ ಆ ದುಃಖದಿಂದ ಒಂದು ಬಿಡುಗಡೆಯನ್ನು ಕೊಡುತ್ತಿರುವುದಾಗಿ ನಾವು ಈ ಭಾಗದಲ್ಲಿ ನೋಡ್ತೇವೆ. ಇಲ್ಲಿ ಎಲಿಸಬೇತನು ಮತ್ತು ಜಕರಿಯನು ಮಕ್ಕಳಿಲ್ಲದೆ, ಈಗ ನಾವು ಇವರ ಪೂರ್ವಿಕರಾದ ಅಬ್ರಹಾಮನ ಕುರಿತಾಗಿ ಕಲಿಯುವಾಗ ಅಬ್ರಹಾಮನಿಗೆ 100ನೇ ವಯಸ್ಸಿನಲ್ಲಿ ಮಗ ಸಿಕ್ಕಿದ್ದು ಅಲ್ವಾ. ಜೋಸಫನ ಕುರಿತಾಗಿ ನಾವು ಕಲಿತೇವೆ, ಅವನೊಬ್ಬ ನೀತಿವಂತನಾದ ಮನುಷ್ಯ, ಆದರೆ ಸೆರೆಯಲ್ಲಿ ಅವನಿಗೊಂದು ಬಿಡುಗಡೆ ಉಂಟಾದದ್ದು ಅಲ್ವಾ. ಆಮೇಲೆ ಮೋಶೆ ಅಲ್ವಾ, ಕೆಂಪು ಸಮುದ್ರದ ಬಳಿಯಲ್ಲಿ ಬಂದಾಗ ಆ ಕಷ್ಟದ ಸಮಯದಲ್ಲಿ ದೇವರೊಂದು ಬಿಡುಗಡೆ ಅವನ ಜೀವಿತದಲ್ಲಿ ಕೊಡುವಂಥದ್ದು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ಕಷ್ಟಗಳು ಬರ್ತದೆ, ಆದರೆ ಅವೆಲ್ಲವುಗಳಿಂದ ದೇವರು ಪಾರು ಮಾಡ್ತಾನೆ ನೀತಿವಂತನಾಗಿ ನಾವು ಜೀವನ ಮಾಡಿದರೆ. ಇವತ್ತು ಇನ್ನೊಂದು ಅದರ ಮಧ್ಯದಲ್ಲಿ ಅಷ್ಟೇ ಅನೇಕರಿಗೆ ಕಷ್ಟಗಳು ಸಮಸ್ಯೆಗಳು ಬಂದು ನಾನು ದೇವರಿಗೆ ಇಷ್ಟು ಪ್ರಾರ್ಥನೆ ಮಾಡ್ತೇನೆ, ಇಷ್ಟು ಜೀವಿತ ಒಳ್ಳೆಯದನ್ನು ನಡೆಸ್ತೇನೆ, ಅದು ನನ್ನ ದೇವರು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ಎಂಬುದಾಗಿ ಕೆಲವರು ನಿರಾಶೆಯಲ್ಲಿ ನಮ್ಮ ವೀಕ್ಷಕರು ನೋಡ್ತಿದ್ದಾರೆ. ಖಂಡಿತ ಅವರಿಗೆ ನೀವೇನು ಹೇಳಿಕೆ? ಅದೇ ನಾನು ಈ ವಾಕ್ಯದ ಆಧಾರದಲ್ಲಿ ಅವರಿಗೆ ಹೇಳಲಿಕ್ಕಿರುವಂಥದ್ದು, ಒಂದು ವೇಳೆ ದೇವರ ತಡೆಗಳು, ದೇವರು ತಡ ಮಾಡುವಂಥದ್ದು ಎಂದಿಗೂ ತಿರಸ್ಕಾರವಲ್ಲ. ದೇವರು ತಡ ಮಾಡುವುದು ಎಂದಿಗೂ ನಮ್ಮನ್ನು ತಿರಸ್ಕರಿಸಿದನೆಂಬುದರ ಅರ್ಥ ಅಲ್ಲ. ದೇವರು ತಡ ಮಾಡುವುದು ನಮ್ಮ ಜೀವಿತದಲ್ಲಿ ಬೆಟರ್ ಕೊಡುವುದಕ್ಕಾಗಿ, ಅತಿ ಉತ್ತಮವಾದ ನಮಗೆ ಕೊಡುವುದಕ್ಕಾಗಿ. ಈಗ ಇವರ ಜೀವಿತವನ್ನು ನಾವು ಕಲಿಯುವುದಾದರೆ ಅಷ್ಟೊಂದು ತಡವಾಗಿ ದೇವರು ಅವರಿಗೆ ಉತ್ತರಿಸಿದ್ದು, ಅವ್ರು ನೆನೆಸಿದ್ರು ದೇವರು ನಮ್ಮನ್ನು ತಿರಸ್ಕರಿಸಿದರೋ ಅಂತ ತಿಳ್ಕೊಳ್ಳುವ ಸಂಭವ ಬಂತು. ಆದರೆ ತಿರಸ್ಕರಣೆ ಆಗಿರಲಿಲ್ಲ, ತಡವಾದದ್ದು ತಿರಸ್ಕರಣೆ ಆಗಿರಲಿಲ್ಲ, ಅದು ಬೆಟರ್ ಆದಂತಹ ಒಂದು ಬಿಡುಗಡೆಗಾಗಿತ್ತು. ಅಂದರೆ ಅಷ್ಟು ತಡವಾಗಿ ಅವರಿಗೆ ಹುಟ್ಟಿದ ಮಗನಾಗಿದ್ದನು ಯಾರು? ಸ್ನಾನಿಕನಾದ ಯೋಹಾನು. ಅದು ಅವರ ಜೀವಿತದಲ್ಲಿ ಬಹಳ ಆಶೀರ್ವಾದವಾಗಿತ್ತು. ಯಾಕಂದರೆ ದೂತನ ಬಂದು ಹೇಳುವಾಗ ಈತನ ಹುಟ್ಟು ಅನೇಕರಿಗೆ ಸಂತೋಷ ಕೊಡುವಂಥದ್ದಾಗಿರ್ತದೆ ಅಂತ ಅಲ್ವಾ. ನಾವು ಮುಂದಿನ ಭಾಗದಲ್ಲಿ ಅದನ್ನು ಕಲಿತೇವೆ. ಅಂದರೆ ಯಾರಾದರೂ ಬೇಸರಿಕೆಯಿಂದ ಜೀವಿತದಲ್ಲಿ ಪ್ರಾರ್ಥನೆಗೆ ಉತ್ತರವಿಲ್ಲದೆ ತಡವಾಗುತ್ತಾ ಏನು ನಂಬಿಕೆಯಲ್ಲಿ ನೀವು ಕುಗ್ಗಿ ಹೋಗಿರುವುದಾದರೆ ಈ ಮಾತನ್ನು ನಿಮಗೋಸ್ಕರ ನಾವು ಹೇಳ್ತಾ ಇದ್ದೇವೆ. ದಯಮಾಡಿ ನೀವು ನಂಬಿಕೆಯಲ್ಲಿ ಬಲಗೊಳ್ಳಿರಿ. ಯಾಕಂದರೆ ದೇವರ ತಡಗಳು ಯಾವತ್ತೂ ತಿರಸ್ಕಾರವಲ್ಲ, ನಮ್ಮನ್ನು ಮರೆತು ಬಿಟ್ಟನೆಂಬುದಾದರ ಅರ್ಥವಲ್ಲ. ದೇವರು ಏನೋ ಬೆಟರ್, ಇದಕ್ಕಿಂತಲೂ ಉನ್ನತವಾದ ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದೆ. ನಾವು ಯೋಚಿಸೋದಕ್ಕಿಂತ ಬೇಡುವುದಕ್ಕಿಂತಲೂ ಅತ್ಯಧಿಕವಾದನ್ನು ನಮಗೆ ಮಾಡಲಿಕ್ಕೆ ಶಕ್ತನಾದ ದೇವರು. ಅಂದರೆ ಯೆಶಾಯನ ಗ್ರಂಥದಲ್ಲಿ ಇದೆ, ಆಕಾಶವು ಭೂಮಿಗೂ ಆಕಾಶಕ್ಕೂ ಎಷ್ಟು ಉನ್ನತವಾಗಿದೆಯೋ ನಮ್ಮ ಕುರಿತಾಗಿರುವ ಆತನ ಯೋಚನೆಗಳು, ಆತನ ಮಾರ್ಗಗಳು ಅಷ್ಟು ಉನ್ನತವಾಗಿದೆ. ಯಾಕಂದರೆ ಇಲ್ಲಿಂದ ಆಕಾಶಕ್ಕೆ ಎಷ್ಟು ದೂರ ಅಂತ ನಮಗೆ ಯಾರಿಗೂ ಅಳತೆ ಮಾಡಲಿಕ್ಕೆ ಇನ್ನೂ ಆಗಿಲ್ಲ. ಅದು ಅಷ್ಟು ಉನ್ನತವಾಗಿದೆ. ನಮ್ಮ ಪ್ರತಿಯೊಬ್ಬರ ಜೀವಿತದ ಕುರಿತಾಗಿರುವ ದೇವರ ಯೋಚನೆಗಳು ಯಾವ ಮನುಷ್ಯನಿಗೂ ಅಳತೆ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ವಿಭಿನ್ನವಾದದ್ದು. ಅದು ಈಗ ನಮಗೆ ಅರ್ಥ ಆಗೋಲ್ಲ. ಆದ್ದರಿಂದ ತಡವಾದರೂ ನಾವು ಕಾಯೋಣ ದೇವರ ಸಮಯಕ್ಕೋಸ್ಕರ. ಅದಕ್ಕೆ ಪೇತ್ರನ ಹೇಳುವಂಥದ್ದು, ನೀವು ಆತನ ಕರಗಳಲ್ಲಿ ತಗ್ಗಿಸಿರಿ, ತಕ್ಕ ಸಮಯದಲ್ಲಿ ಆತನು, ನಾವು ಕಳೆದ ಕೆಲವು ಸಂಚಿಕೆಗಳ ಹಿಂದೆ ಹೇಳಿದೆವು, ದೇವರ ಸಮಯಕ್ಕೆ 2 ಸಮಯವಿದೆ, ಒಂದು ಕೈರೋಸ್, ಇನ್ನೊಂದು ಕ್ರೋನೋಸ್ ಎಂಬುದಾಗಿ. ಕ್ರೋನೋಸ್ ಎಂಬುದಾಗಿ ಹೇಳಿದರೆ ನಮ್ಮ ಸಮಯ, ಮನುಷ್ಯನ ಸಮಯ. ಕೈರೋಸ್ ಎಂಬುದಾಗಿ ಹೇಳಿದರೆ ದೇವರ ಸಮಯ. ದೇವರ ಸಮಯದಲ್ಲಿ ದೇವರು ಕಾರ್ಯ ಮಾಡಲಿ. ಅದಕ್ಕಾಗಿ ನಾವು ಕಾಯುವುದಾದರೆ ಖಂಡಿತ ದೇವರು ನಮ್ಮನ್ನು ತಿರಸ್ಕರಿಸುವುದಿಲ್ಲ. ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾನೆ. ಯಾಕಂದರೆ ಇಲ್ಲಿ ಜಕರಿಯನ ಕುರಿತಾಗಿ ನಾವು ಓದ್ತೇವೆ, ಅನೇಕ ವರ್ಷಗಳಿಂದ ಮಾಡಿದ ಅವನ ಪ್ರಾರ್ಥನೆಗೆ ಏನಾಯಿತು? ಉತ್ತರ ಸಿಕ್ಕಿತು. ಅದು ಯಾವಾಗ ಕೊಡಬೇಕೆಂಬುದಾಗಿ ದೇವರಿಗೆ ಬಿಟ್ಟಂತಹ ಸಂಗತಿ. ಅವರು ಮಕ್ಕಳಿರಲಿಲ್ಲ ಎಂಬುದಾಗಿ ನಾವು 7ನೇ ವಚನದಲ್ಲಿ ಓದ್ತೇವೆ. ಆದ್ರೂ ಅವರು ಸೇವೆ ಬಿಡಲಿಲ್ಲ.
ಈಗ ಮಕ್ಕಳಿಲ್ಲದಿದ್ದರೂ ಅಥವಾ ಒಂದು ಬಿಡುಗಡೆ ಆಗದಿದ್ದರೂ, ಒಂದು ರೋಗಕ್ಕೆ ಗುಣ ಆಗದಿದ್ದರೂ ನಾವು ಸೇವೆ ಬಿಡಬಾರ್ದು, ದೇವರನ್ನ ನಂಬುವುದು ಬಿಡಬಾರ್ದು ಅಲ್ವಾ. ಅವರು ಅದನ್ನು ಕಂಟಿನ್ಯೂ ಆಗಿ ಮಾಡ್ತಾಯಿದ್ರು. ಅಲ್ಲಿ ನಾವು ಓದ್ತೇವೆ, ಆ ಸರತಿ ಬಂದಾಗ ಅವರಿಗೆ ದೇವಾಲಯಕ್ಕೆ ಹೋಗುವುದಕ್ಕಾಗಿ ಅವಕಾಶ ಸಿಕ್ಕಿತು. ಈ ಸೇವೆ ಮಾಡುವಂಥದ್ದು ಒಂದು ಭಾಗ್ಯ, ಆ ಭಾಗ್ಯ ಅವರಿಗೆ ಸಿಕ್ತು. ನಮಗೆಲ್ಲರಿಗೂ ಇದು ಭಾಗ್ಯವಾಗಿ ಸಿಕ್ಕಿತು, ನಮ್ಮ ಯೋಗ್ಯತೆಯಿಂದ ಸಿಕ್ಕಿದ್ದಲ್ಲ, ದೇವರ ಕೃಪೆ ಎಂಬುದಾಗಿ ನಾವು ಹೇಳ್ಬೋದು. 10ನೇ ವಚನದಲ್ಲಿ ನಾವು ಓದ್ತಾ ಇದ್ದೇವೆ, ಸರತಿ ಬಂದು ಅವನು ದೇವರ ಸಂದ ಯಾಜಕ ಧರ್ಮ ನಡೆಸುತ್ತಿರಲು ದೇವಾಲಯಕ್ಕೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪಲ್ಲಿ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ. ನೋಡಿ, ಒಬ್ಬ ಯಾಜಕನು ಸರಿಯಾಗಿ ಸೇವೆ ಮಾಡಬೇಕಾದ್ರೆ ಅವನಿಗೋಸ್ಕರ ಪ್ರಾರ್ಥಿಸುವಂತಹ ಒಂದು ಗುಂಪು ಹೊರಗಿರಬೇಕು ಅಲ್ವಾ. ಪ್ರತಿಯೊಬ್ಬ ಸೇವಕನಿಗೂ ಪ್ರಾರ್ಥಿಸುವವರ ಒಂದು ಗುಂಪು ಇರಬೇಕು. ಅದಕ್ಕೆ ಪೌಲನು ಅನೇಕ ಸಾರಿ ಜನರಿಂದ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ನಾನು ಸಮಯೋಚಿತವಾಗಿ ವಾಕ್ಯವನ್ನು ಮಾತನಾಡುವ ಹಾಗೆ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಒಂದು ಪ್ರಾರ್ಥಿಸುವ ಗುಂಪು ನಮ್ಮ ಹಿಂದೆ ಇದ್ದರೆ ನಮ್ಮ ಸೇವೆ ಬಹಳ ಬಲಗೊಳ್ಳುತ್ತದೆ. ಈ ಜಕರಿಯನ ಹಿಂದೆ ಜನರು ಅವನಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ನಾಯಕ ಪ್ರಾರ್ಥನೆ ಮಾಡುವನಾದರೆ ಜನರು ಪ್ರಾರ್ಥನೆ ಮಾಡ್ತಾರೆ ಅಲ್ವಾ. ಇಲ್ಲಿ ಯಾಜಕನಾದ ಜಕರಿಯನು ಪ್ರಾರ್ಥನೆ ಮಾಡುವವನು, ಅವನೊಬ್ಬ ಪ್ರಾರ್ಥನಾ ಮನುಷ್ಯ. ಆದ್ದರಿಂದ ಜನರು ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ನಾನು ಜನರೇ ನೀವು ಪ್ರಾರ್ಥನೆ ಮಾಡಿ ಅಂತ ಬೋಧನೆ ಮಾಡಿದರೆ ಜನ ಪ್ರಾರ್ಥನೆ ಮಾಡಲ್ಲ. ಯಾಕೆ? ಮೊದಲು ನಾನು ಪ್ರಾರ್ಥನೆ ಮಾಡಬೇಕು. ನಾನೊಬ್ಬ ಪ್ರಾರ್ಥನಾ ಮನುಷ್ಯನಾದರೆ ಮಾತ್ರವೇ ಜನರು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ. ಈಗ ಯೇಸು ಕ್ರಿಸ್ತನು ನಿರಂತರ ಪ್ರಾರ್ಥನೆ ಮಾಡುವುದನ್ನು ನೋಡಿದಾಗ ಶಿಷ್ಯರು ಬಂದು ಹೇಳ್ತಾ ಇದ್ದಾರೆ, ನಮಗೂ ಪ್ರಾರ್ಥನೆಯನ್ನು ಕಲಿಸು ಅಂತ. ಯಾರೋ ಒತ್ತಾಯ ಮಾಡಿದ್ದಲ್ಲ, ಅವರಾಗಿ ಸ್ವಾಮಿಲಿ ಹೋಗಿ ಹೇಳೋದು, ಸ್ವಾಮಿ ನಮಗೆ ಪ್ರಾರ್ಥನೆ ಕಲಿಸು. ಯಾಕೆ? ಆ ಪ್ರಶ್ನೆ ಅವರಿಗೆ ಬರಲಿಕ್ಕೆ ಕಾರಣ ಯೇಸು ಸ್ವಾಮಿ ನಿರಂತರ ಪ್ರಾರ್ಥನೆ ಮಾಡುವುದನ್ನು ನೋಡಿದರು. ಆದ್ದರಿಂದ ಶಿಷ್ಯರಿಗೂ ಬಯಕೆ ಯೇಸುವಿನ ಹಾಗೆ ನಮಗೂ ಪ್ರಾರ್ಥನೆ ಮಾಡಬೇಕು ಅಂತ. ಅದಕ್ಕೆ ನಾಯಕರು ಪ್ರಾರ್ಥನೆ ಮಾಡುವರಾದರೆ ಪ್ರಜೆಗಳು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಜಕರಿಯನು ಒಬ್ಬ ಪ್ರಾರ್ಥನಾ ಮನುಷ್ಯನಾಗಿದ್ದ, ಆದ್ದರಿಂದ ಜನರು ಹೊರಗೆ ನಿಂತು ಏನು ಮಾಡ್ತಾಯಿದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು. ಪ್ರಾರ್ಥಿಸುವವನಿಗೆ ಉತ್ತರ ಇದೆ. ಪ್ರಾರ್ಥಿಸುವವನಿಗೆ ಯಾವತ್ತೂ ದೇವರು ಉತ್ತರ ಕೊಡದೇ ಇರಲ್ಲ. ಒಂದು ವೇಳೆ ನಾವು ನಿರೀಕ್ಷಿಸೋದು ಉತ್ತರ ಸಿಗಬೇಕು ಅಂತ ಇಲ್ಲ. ನಾವೆಲ್ಲರೂ ನೆನೆಸುವಂಥದ್ದು ಏನು, ಯಾವಾಗಲೂ ಗ್ರೀನ್ ಲೈಟ್ ಇದ್ದರೆ ಒಳ್ಳೆಯದು ಅಂತ. ನಾನು ನೆನೆಸ್ತೇನೆ, ಯಾವಾಗಲೂ ಗ್ರೀನ್ ಲೈಟ್ ಉರಿದರೆ ದೊಡ್ಡ ಡೇಂಜರ್, ಅದಕ್ಕಿಂತ ದೊಡ್ಡ ಡೇಂಜರ್ ಬೇರೆ ಯಾವುದೂ ಇಲ್ಲ. ಯಾವಾಗಲೂ ರಸ್ತೆಯಲ್ಲಿ ಗ್ರೀನ್ ಲೈಟ್ ಇದ್ದರೆ ಏನಾಗ್ತದೆ, ಎಲ್ಲರೂ ಓಡಿಸ್ತಾರೆ. ಆಕ್ಸಿಡೆಂಟು, ಆಸ್ಪತ್ರೆ ಪೂರ್ತಿ ಏನು ಆಕ್ಸಿಡೆಂಟ್ ಕೇಸುಗಳೇ ಜಾಸ್ತಿ ಆಗ್ತವೆ. ಈ ರೆಡ್ ಲೈಟ್ ಇರುವುದು ಒಳ್ಳೆಯದು, ಆದ್ದರಿಂದಲೇ ಆಕ್ಸಿಡೆಂಟು ಆಗದೇ ಇರುವುದು. ನಾವು ನೆನೆಸ್ತೇವೆ ಯಾವಾಗಲೂ ದೇವರ ಹಸಿರು ತೋರಿಸಿದರೆ ಒಳ್ಳೆಯದು ಅಂತ. ಟ್ರೈನ್ ಹೋಗುವಾಗ ಸ್ಟೇಷನ್ ಮಾಸ್ಟರ್ ಕೈಯಲ್ಲಿ 2 ಫ್ಲಾಗ್ ಇರ್ತದೆ, ಒಂದು ಹಸಿರು, ಇನ್ನೊಂದು ರೆಡ್ ಅಲ್ವಾ. ಕೆಲವೊಮ್ಮೆ ಅವನು ರೆಡ್ ತೋರಿಸ್ತಾನೆ. ಯಾಕೆ? ರೆಡ್ ಇರುವುದು ಒಳ್ಳೆಯದು, ರೆಡ್ ಇಲ್ಲದಿದ್ದರೆ ಎಷ್ಟೋ ಸಾವು ನಷ್ಟ ಸಂಭವಿಸ್ತದೆ. ಆದ್ದರಿಂದ ದೇವರು ಕೆಲವೊಮ್ಮೆ ಉತ್ತರ ಕೊಡದೇ ಇರುವುದು ಒಳ್ಳೆಯದು. ನಾವು ನೆನೆಸ್ತೇವೆ ದೇವರು ಉತ್ತರ ಕೊಡಲಿಲ್ಲ ಅಂತ ನಾವು ತಿಳ್ಕೊಳ್ಳೋದೇನು ಅಂದರೆ ಆ ಒಂದು ವಿಷಯಕ್ಕೆ ಬಿಡುಗಡೆ ಆಗದಿದ್ದರೆ ದೇವರು ಉತ್ತರ ಕೊಡಲಿಲ್ಲ ಅಂತ ನಮ್ಮ ಅನಿಸಿಕೆ. ದೇವರು ಉತ್ತರ ಕೊಡದೇ ಇರುವ ಯಾವ ಪ್ರಾರ್ಥನೆಯೂ ಇಲ್ಲ. ದೇವರು ಕೊಡುವಂಥ ಒಂದು ಉತ್ತರ ರೆಡ್, ಅದೇನು ಆ ವಿಷಯಕ್ಕೆ ಬಿಡುಗಡೆ ಇಲ್ಲದ್ದು ಒಂದು ಉತ್ತರನೇ ನಾವು ತಿಳ್ಕೊಳ್ಬೇಕು. ನಾವು ನೆನೆಸ್ತೇವೆ ಬಿಡುಗಡೆ ಸಿಕ್ಕಿದರೆ ಮಾತ್ರ ಉತ್ತರ ಸಿಕ್ತು ಅಂತ. ಇದೂ ಉತ್ತರನೇ, ಉತ್ತರ ಕೊಡದೇ ಇರುವುದು ಉತ್ತರನೇ, ಅದು ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಎಲ್ಲ ಸಮಯದಲ್ಲೂ ದೇವರ ಹಸಿರು ತೋರಿಸಬೇಕು ಅಂತ ಇಲ್ಲ. ದೇವರ ಸಮಯದಲ್ಲಿ ಆತನ ಏನು ಮಾಡ್ತಾನೆ, ನಮಗೋಸ್ಕರ ಕಾರ್ಯ ಮಾಡ್ತಾನೆ. ಇಲ್ಲಿ ಪ್ರಾರ್ಥಿಸುವ ಜಕರಿಯನಿಗೆ ಆ ಸಮಯಕ್ಕೆ ಬಂದಾಗ ದೇವರು ಏನು ಮಾಡ್ತಾ ಇದ್ದಾನೆ, ಒಂದು ಉತ್ತರವನ್ನು ಕೊಡ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಾನು ಹೇಳಿದ್ದು, ಪ್ರಾರ್ಥಿಸುವವನಿಗೆ ಏನಿದೆ, ಉತ್ತರ ಇದೆ. ಅದು ಒಂದು ವೇಳೆ ವಿಷಯಕ್ಕೆ ಬಿಡುಗಡೆ ಆಗಬಹುದು, ಬಿಡುಗಡೆ ಆಗದೇ ಇರ್ಬೋದು, ಅದೂ ಅವನಿಗೆ ಏನಾಗಿದೆ, ಉತ್ತರವೇ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದ ನಮ್ಮನ್ನು ಕೇಳುವ ಪ್ರೇಕ್ಷಕರಲ್ಲಿ ನಮಗೆ ವಿನಂತಿ, ನೀವು ಪ್ರಾರ್ಥಿಸುವುದನ್ನು ನಿಲ್ಲಿಸಬೇಡಿ. ನೀವು ಎಷ್ಟೇ ಪ್ರಾಯ ಆದರೂ ಪ್ರಾರ್ಥಿಸುವುದನ್ನು ನಿಲ್ಲಿಸಬೇಡ್ರಿ. ಪ್ರಾರ್ಥನೆಗೆ ಶಕ್ತಿ ಇದೆ. ಪ್ರಾರ್ಥನೆ ನಮಗೆ ಜೀವನದಲ್ಲಿ ಉತ್ತರ ಕೊಡುವಂಥದ್ದಾಗಿದೆ. ನಾವು ಸತ್ತರೂ ಪ್ರಾರ್ಥನೆ ಸಾಯುವುದಿಲ್ಲ. ನಾವು ಸತ್ತ ನಂತರವೂ ಪ್ರಾರ್ಥನೆ ಕಾರ್ಯ ಮಾಡ್ತದೆ. ಅಷ್ಟು ಬಲವಾದದ್ದು ಪ್ರಾರ್ಥನೆ. ಆದ್ದರಿಂದ ಜಕರಿಯ, ಎಲಿಸಬೆತ್ತಳು ದಿನ ಹೋದವರು, ನಿರೀಕ್ಷೆ ಕಳ್ಕೊಂಡವರಾಗಿದ್ದರು. ಆದರೂ ಅವರು ಸೇವೆ ಬಿಡಲಿಲ್ಲ, ಪ್ರಾರ್ಥನೆ ಬಿಡಲಿಲ್ಲ. ಅವರು ಆ 2 ಸಂಗತಿಯನ್ನು ನಿರಂತರ ಮಾಡುತ್ತಾ ಇದ್ದರು. ಆದ್ದರಿಂದ ಅವರ ಜೀವಿತದಲ್ಲಿ ಈ ತನಕ ಸಿಗದಂಥ ಒಂದು ಉತ್ತರ ದೇವರು ಅವರಿಗೆ
ಅನೇಕರಿಗೆ ಏನು ಸಿಗದಂತಹ ರೀತಿಯಲ್ಲಿ, ಒಂದು ವ್ಯತ್ಯಸ್ತವಾದ ರೀತಿಯಲ್ಲಿ ದೇವರು ತಾನೇ ಪ್ರತ್ಯಕ್ಷನಾಗಿ ಅವರಿಗೆ ಉತ್ತರವನ್ನು ಕೊಡ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಖಂಡಿತ ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಎನ್ಕರೇಜ್ ಆಗಿ ನಮಗೆ ವಾಕ್ಯ ದೇವರ ಸೇವಕರು ಕಲಿಸಿಕೊಟ್ರು. ನಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ಕಳ್ಕೊಳ್ಳೋದು ಬೇಡ, ಪ್ರಾರ್ಥನೆಯನ್ನು ಬಿಡೋದು ಬೇಡ. ಕರ್ತನು ನಮ್ಮ ಎಲ್ಲ ವಿಷಯಗಳಿಗೆ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಒಂದು ವೇಳೆ ನಾವು ನಿರೀಕ್ಷಿಸಿದ ರೀತಿಯಲ್ಲಿ ನಮಗೆ ಉತ್ತರ ಸಿಗಲಿಕ್ಕಿಲ್ಲ, ಆದರೆ ಅದು ಉತ್ತರನೇ ಎಂಬುದಾಗಿ ದೇವಸೇವಕರು ಹೇಳಿದರು. ನಮ್ಮ ಜೀವಿತವನ್ನು ಇವತ್ತಿನ ವಾಕ್ಯದ ಪ್ರಕಾರವಾಗಿ ನಮ್ಮ ಜೀವಿತವನ್ನು ಕ್ರಮೀಕರಿಸಿ ನಾವು ಮುಂದೆ ಹೋಗೋಣ. ಕರ್ತನು ನಮ್ಮೊಂದಿಗೆ ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ನಾವು ಬರಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ಭಾಳ ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಸಿಕೊಡುತ್ತಿರುವಂಥ ದೇವಸೇವಕರಿಗೆ ಆಶ್ರಯ ಪರವಾಗಿ ವಂದನೆಗಳು. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಪ್ರಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ತಪ್ಪದೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಆಶ್ರಯ ಟಿವಿ ವಂದನೆಗಳು.